ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅನ್ಕೋತೀನಿ. ನಾನು ಆರಾಮದೀನಿ. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಮಾರ್ನಿಂಗ್ ಎದ್ದ ತಕ್ಷಣ ಡಿಂಪು ಕುಂತಿದ್ಲು. ಇವಾಗ 1 ವೀಕ್ ಆಯಿತು ಪರ್ಫೆಕ್ಟಾಗಿ ಕುಂದ್ರ ಆ ಥರ ಕೈ ಬಿಟ್ಟು ಒಂಚೂರು ಒಳಗಾಡಲ್ಲ. ಹಂಗಾಗಿ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಇದು ಟೀತಿಂಗ್ ಅವ್ರು ಹಲ್ ಬರೋ ಸಲುವಾಗಿ ಈ ಥರ ಮಟೀರಿಯಲ್ಸ್ ತರಿಸಿದ್ನಲ್ಲ, ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗತ್ತವ ಅವಕ್ಕೆ. ಏನು ಬೇಕು ಅದನ್ನು ಬಾಯಿಗೆ ಇಟ್ಕೊಳ್ಳೋ ಬದಲು ಇದನ್ನ ಇಟ್ಕೊಳ್ಳೋ ನೀಟಾಗಿ. ಸೊ ಭಾಳ ಅಂದ್ರೆ ಭಾಳ ನಿಜ ಹೆಲ್ಪ್ ಆಗತ್ತೈತಿ. ನಂಗಂತೂ ಫುಲ್ ಖುಷಿ ಇದ್ರ ಬಗ್ಗೆ. ಮಾರ್ನಿಂಗ್ ಎದ್ದು ಸ್ನಾನ ಮಾಡಿ ರಂಗೋಲಿ ಹಾಕಿದ್ದೆ. ಒಂದು ಸ್ವಲ್ಪ ರಂಗೋಲಿ ಇವತ್ತು ಕಲರ್ ಹಾಕಿನಿ, ಹಾಗಾಗಿ ವಿಡಿಯೋ ಮಾಡ್ಕೊಂಡು. ಸೊ ಇವತ್ತು ಕೆಂಪು ಚಟ್ನಿ ಮಾಡ್ಬೇಕು ಅಂದ್ಕೊಂಡಿನಿ. ಕೆಂಪು ಚಟ್ನಿ ಯಾವ ಥರ ಮಾಡೋದು ಅಂತ ನೋಡೋಣ ಬರ್ರಿ. ಒಂದಿಷ್ಟು ಕೆಂಪು ಚಟ್ನಿ ಕಾಯಿ ತೊಗೊಂಡು ಹಸಿಮೆಣ್ಸಿಕಾಯಿ ಇರ್ತಾವಲ್ಲ ಅದನ್ನ ಒಣಗಿಸಿದ್ವು. ಅವು ಕೆಂಪು ಕಾಯಿ ತೊಗೊಂಡು ಇದನ್ನು ನೀಟಾಗಿ ತೊಳ್ಕೊಬೇಕು. ತುಂಬು ತೊಗೊಂಬಿಡೋನು. ಇದು ರೊಟ್ಟಿ ಜೊತೆ ಮತ್ತು ಮೊಸರು ಜೊತೆ ಭಾಳ ಒಳ್ಳೆ ಕಾಂಬಿನೇಷನ್ ನಮ್ಮ ಕಡೆ ಇದು. ಸೊ ನೀರು ಬಸಿದು 6 ಮಟ್ಟ ಹಂಗೆ ತೆಗೆದಿಡು ನೀರನ್ನ. ಅಂದ್ರೆ ನಾನು ಸಾನಿಗ್ಯಾಗ ಹಾಕಿನ್ಲ, ನೀರು ಆರಾಮ್ ಬಸಿತೈತಿ. ಸೊ ಒಂದು ಜಾರಿಗೆ ಹಾಕ್ಕೊಂಡು ಒಂದು ಪೂರ ಬೆಳ್ಳುಳ್ಳಿನ ಸುಲ್ಕೊಂಡಿನಿ ನಾನು. ಮತ್ತು ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ತೊಗೊಂಡಿನಿ. ಹಸಿ ಜೀರಿಗೆ ಹುರ್ಕೊಂಡಿಲ್ಲ ಜೀರಿಗೆನ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿನಿ. ನೀವು ಇದನ್ನು ಭಾಳ ದಿನ ಇಟ್ಟು ತಿಂತೀನಿ ಅಂದರೆ ಇದಕ್ಕೊಂದು ಸ್ವಲ್ಪ ಬೆಲ್ಲ ಮತ್ತು ಒಂದು ಸ್ವಲ್ಪ ಹುಂಚೆಹಣ್ಣು ಹಾಕಿ ಮಿಕ್ಸ್ ಮಾಡ್ಕೊಂಡು ಬಂದ್ರೆ ಭಾಳ ಚಲೋ ಇರುತ್ತೆ. ಬಟ್ ನಾನು ಡೈಲಿ ಒಂದು 4 ದಿನಕ್ಕೆ ಆಗುವಟ್ಟ ಮಾಡಿದ್ನಿ. ಸೊ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿದರೆ ಈ ಥರ ಬರುತ್ತೆ. ರೊಟ್ಟಿ ಜೊತೆ ತಿಂದ್ರೆ ಅಂತೂ ಭಾರಿ ಅಂದ್ರೆ ಭಾರಿ ಇರುತ್ತೆ. ಅದ್ರ ಕಾಳು ಪಲ್ಯ ಇತ್ತಂದ್ರೆ ಇನ್ನೂ ಚಲೋ ಆಗುತ್ತೆ. ಒಂದು ಸಾರಿ ಟ್ರೈ ಮಾಡಿರಿ ನೋಡಿರಿ. ಸಡನ್ನಾಗಿ ಅಂದ್ರೆ ಕಟ್ಟಗೆ ರೊಟ್ಟಿ ಇತ್ತಂದ್ರೆ, ಬಿಸಿ ರೊಟ್ಟಿ ಇತ್ತಂದ್ರೆ ಭಾಳ ಅಂದ್ರೆ ಭಾಳ ಚಲೋ. ಬಿಸಿ ರೊಟ್ಟಿ ಇತ್ತಂದ್ರೆ ಸ್ವಲ್ಪ ತುಪ್ಪ ಹಾಕೊಂಡು ಒಂದು ಸಾವಿರಕೊಂಡು ತಿಂದ್ರಂತೂ ಭಾಳ ಅಂದ್ರೆ ಭಾಳ ಚಲೋ ಆಗುತ್ತೆ. ಇವಾಗ ಅಣ್ಣ ತಂಗಿ ಇಬ್ಬರು ಆಟ ಆಡತ್ತಿದ್ರು, ಅದನ್ನೊಂದು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡು. ಇವರಿಬ್ರು ಹೆಂಗಂತಂದರೆ ನನ್ನ ಮಕ್ಕಳು ಚಂಪು ಡಿಂಪುನ ಟ್ವಿನ್ಸ್ ಅನ್ನಲ್ಲ. ಇವು ನಮ್ಮ ಗುಂಡ ಅದನ್ನಲ್ಲ, ನಮ್ಮ ಗುಂಡನ ಈಕೆ ಅನ್ವಿಕಾನ ಇಬ್ಬರನ್ನೂ ಟ್ವಿನ್ಸ್ ಅಂತಾರೆ. ಅವಳಿ ಜೋಳಿ ಏನಂತ ಅವ್ರನ್ನ ಕೇಳ್ತಾರೆ. ಇವ್ರು ಚಂಪುನ ಕೇಳಲ್ಲ. ಆಲ್ಮೋಸ್ಟು ಸೇಮ್ ಡ್ರೆಸ್ ಹಾಕಿದಾಗ ಅವ್ರನ್ನೇ ಕೇಳ್ತಾರೆ. ಮೊನ್ನೆ ಮುದೋಳಕ್ಕೆ ಹೋದಾಗ ಸೇಮ್ ಹಾಕಿದ್ವಿ. ಎಲ್ಲರೂ ಹಂಗೆ ಅನ್ನತ್ತಿದ್ರು, ಇವೆರಡು ಅವಳಿ ಜೋಳಿ ಏನೋ ಅಂತಂದು. ಒಂದು ಸ್ವಲ್ಪ ಈಕೆ ಡಿಫ್ರೆಂಟ್ ಆಕ್ಕಾಳ ಮಕ್ಕದಾಗ. ಹಂಗಾಗಿ ಈಕೆ ಅಂಬಿಗಾಲಿಲಿ ಹೋಗೋದು, ಮನೆ ಸುತ್ತಾಡೋದು ಅದೆಲ್ಲ ಮಾಡತ್ತಾಳ. ಹಂಗಾಗಿ ಇವತ್ತು ರಾಗಿ ಮತ್ತು ಬನಾನಾ ಮಿಕ್ಸ್ ಮಾಡಿ ಅವ್ರಿಗೆ ಪ್ಯೂರಿ ಮಾಡಿದ್ನಿ, ಅದನ್ನು ತಿನ್ನಿಸ್ಬೇಕು ಅಂತ ಅಂದು. ಇನ್ನೇನು ಜಾತ್ರೆ ಬಂತಲ್ಲ, ಒಂದು ಸ್ವಲ್ಪ ಶೇಂಗಾ ಕೊಟ್ಟು ಕಳಿಸಿದ್ರೆ ನಮ್ಮ ಅಪ್ಪಾಜಿಯವರು ಅವ್ನು ಒಡೆದು ಒಂದು ಸ್ವಲ್ಪ ಖಾಲಿ ಇದ್ದಾಗ ಸ್ವಲ್ಪ ಒಡೆದಿಟ್ಕೊಂಡ್ರೆ ಆಯಿತು ಅಂದ್ಕೊಂಡು. ಮಧ್ಯಾಹ್ನ ಊಟಕ್ಕೆ ಚಿಕನ್ ತರಿಸಿದ್ವಿ. ಒಂದು ಸ್ವಲ್ಪ ಚಿಕನ್ ಕಬಾಬ್ ಮಾಡ್ಬೇಕು ಅಂದ್ಕೊಂಡು. ಚಿಕನ್ ಕಬಾಬ್ ಪೌಡ್ರ್ ಯೂಸ್ ಮಾಡಿ ಹೆಂಗೆ ಮಾಡೋದು ಅಂತ ನಾನು ಆಲ್ರೆಡಿ ವಿಡಿಯೋ ಹಾಕೀನಿ. ಬಟ್ ಇಲ್ಲಿ ಕಬಾಬ್ ಪೌಡರ್ ಇಲ್ಲಾರ ಸಲುವಾಗಿ ಯಾವ ಥರ ಮಾಡೋದು ಅಂತ ಇಲ್ಲೇ ನಮ್ಮ ಮನೆಯ ಪಕ್ಕನ ಹೋಗ್ಬೇಕು ಅವಿ ಕೇಳಿದ್ಲ. ಹಾಗಾಗಿ ಅವಳು ನನ್ನ ವಿಡಿಯೋ ನೋಡ್ತಾಳೆ. ಅವಳಿಗೂ ಆಗುತ್ತೆ ನಿಮಗೂ ಆಗುತ್ತೆ ಅಂತ ಮಾಡತ್ತೀನಿ. ಸೊ ಚಿಕನ್ನ ನೀಟಾಗಿ ತೊಳ್ಕೊಂಬಂದು ಸ್ವಲ್ಪ ಖಾರ ಅಚ್ಚ ಖಾರದ ಪುಡಿ ಹಾಕೊಳ್ಳೋನು. ಮತ್ತು ಒಂದು ಸ್ವಲ್ಪ ಉಪ್ಪು, ಸ್ವಲ್ಪ ಗರಂ ಮಸಾಲ, ಮತ್ತು ಒಂಚೂರು ಅರಿಶಿನ. ಸೊ ಅರಿಶಿನ ಒಬ್ಬೊಬ್ರು ಹಾಕ್ಕೋತಾರೆ, ಒಬ್ಬೊಬ್ರು ಇಲ್ಲ. ಬಟ್ ಅದು ನಿಮ್ಮ ಮೇಲೆ ಡಿಪೆಂಡು. ಹಾಕ್ಕೊಬೋದು. ನಾನು ಅರಿಶಿನ ಬೇಕು ನನಗೆ ಅಡುಗೆಗೆ, ಪ್ರತಿಯೊಂದು ಅಡುಗೆಗೂ ಅರಿಶಿನ ಹಾಕ್ತೀನಿ ನಾನು. ಹಂಗೆ ಒಂದು ತತ್ತಿ ಒಡೆದು ಹಾಕ್ಕೊಂಡು ಬಿಡೋಣ. ಸೊ ಆ ತತ್ತಿ ಹೊಡೆದು ಒಂದು ಸ್ವಲ್ಪ ಅಲ್ಲ ಪೇಸ್ಟನ್ನ ಹಾಕ್ಕೊಂಡು ನೀಟಾಗಿ ಕಲಸ್ಕೊಂಬಿಡೋಣ. ಏನು ವಿಡಿಯೋಸ್ ಮಾಡೋಕೆ ಯಾಕೋ ಮನ್ಸ ಬರವಲ್ದು ನಂಗೆ. ನಾನು ಎಷ್ಟು ಎಫರ್ಟ್ ಹಾಕಿ ವಿಡಿಯೋಸ್ ಮಾಡಿದ್ರು ಜಾಸ್ತಿ ವ್ಯೂಸ ಬರವಲ್ದು. ಫಸ್ಟೆಲ್ಲ ಬರ್ತಿತ್ತು ಎಲ್ಲ 2K ಈ ಥರನೇ ಹೋಗ್ತಿದ್ದು. ಇವಾಗ ನನ್ನ 300, 350 ಒಂದೊಂದು ಹೋಗ್ತಾವೆ 690 ಈ ಥರ ಎಲ್ಲ ಹೋಗ್ಯಾವು. ಬಟ್ ಮಾಡೋಕೆ ಯಾಕೋ ಒಂದು ಸ್ವಲ್ಪ ಮನ್ಸ ಬರ್ತಿಲ್ಲ. ಹಾಗಾಗಿ ಇನ್ನು ಡೈಲಿ ಮಾಡಬಾರ್ದು ಅಂದ್ಕೊಂಡಿನಿ. ಒಂದಿನ ಬಿಟ್ಟು ಒಂದಿನ ಅಪ್ಲೋಡ್ ಮಾಡಿದ್ರೆ ಆಯಿತು ಅಂದ್ಕೊಂಡಿನಿ. ಸೊ ಇವಾಗ ಕಲಸಿಟ್ಟಿದ್ದಕ್ಕೆ ಒಂದು ಸ್ವಲ್ಪ ಕಾರ್ನ್ ಫ್ಲೋರ್ನ ಹಾಕ್ಕೊಂಬಿಡೋಣ. ಕಾರ್ನ್ ಫ್ಲೋರ್ ಅಂತಂದು ಹಿಟ್ಟು ಅಂತಂದ್ರೆ ಎಲ್ಲ ಕಡೆ ಸಿಗುತ್ತೆ, ತೊಗೊಂಡು ಬರ್ರಿ. ಇದು ಇತ್ತಂದ್ರೆ ಸಾಕು, ಅದಕ್ಕೆ ಮತ್ತೇನು ಬೇಕಿಲ್ಲ. ಸೊ ನೀಟಾಗಿ ಕಲಿಸ್ಕೊಂಡು ಬಿಡೋಣ ಇದನ್ನು. ಸೊ ಒಂದು 5 ನಿಮಿಷ ಮುಚ್ಚಿಟ್ಬಿಟ್ಟು ಅದು ಕರೆಕ್ಟಾಗಿ ಮಸಾಲೆ ಎಲ್ಲ ಕೂಡ್ಕೋಬೇಕಲ್ಲ. ಹಾಗಾಗಿ ಒಂದು 5 ನಿಮಿಷ ಇಟ್ಟಿದ್ದು ನಾನು. ಒಂದು ಸ್ವಲ್ಪ ಜಾಸ್ತಿ ಇಟ್ಟರು ಭಾಳ ಅಂದ್ರೆ ಭಾಳ ಚಲೋ ಬರ್ತೈತಿ. ಬಟ್ ನಾನು ಸುಮ್ಮ ಅರ್ಜೆಂಟಿಗೆ ಅಂತಂದು ಮಾಡಿದ್ನಿ. ಸೊ ಈ ಥರ ನೋಡಿರಿ, ಒಂದು ಸಾರಿ ಕಲಿಸ್ಕೊಂಬಿಡೋಣ. ಒಂದು 5 ನಿಮಿಷ ಆದಮೇಲೆ ಮಸಾಲೆ ಎಲ್ಲ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಎಣ್ಣೆ ಕಾಯಕ್ಕೆ ಇಟ್ಟಿದ್ನಿ ನಾನು. ಕಾದ ಎಣ್ಣೆಗೆ ಒಂದೊಂದು ಸ್ಪೂನಿಂದ ಬಿಡತ್ನಿ. ಕೈಲಾದ್ರೆ ಹಾಕೋಬೋದು. ಜಾಸ್ತಿ ಮಾಡಿದರೆ ಸ್ವಲ್ಪ ಈ ಥರ ಅಳಕ್ಕಾಗಲ್ಲ. ನಾನು ಒಂದು 5-6 ಪೀಸ್ ತೊಗೊಂಡಿದ್ದಕ್ಕೆ ಹಾಗಾಗಿ ಸ್ವಲ್ಪ ತತ್ತಿ ಜಾಸ್ತಿ ಆಯ್ತಲ್ಲ ಹಂಗೆ ಅನಿಸ್ತು. ಬಟ್ ಏನೂ ಪ್ರಾಬ್ಲಮ್ ಇಲ್ಲ, ಭಾಳ ಅಂದ್ರೆ ಭಾಳ ಚಲೋ ಬರ್ತೈತಿ. ಸೊ ಅಷ್ಟೂ ಒಂದು ಸಾರಿ ಹಾಕಿ ಒಂದು ಸ್ವಲ್ಪ ಬಿಸಿ ಆದಮೇಲೆ ಈ ಥರ
ತಿರ್ಗಿಸ್ಕೊಂಬಿಡೋನು. ಹಾಕಿದ ತಕ್ಷಣ ತಿರ್ಗಿಸ್ಕೊಬೇಡ್ರಿ, ಕೆಳಗೆ ಹತ್ತತ್ತದು. ಇದು ಭಾಳ ಅಂದ್ರೆ ಭಾಳ ಚಲೋ ಬರುತ್ತೆ. ಮಕ್ಕಳಿಗೆಲ್ಲ ಕೈಯಾಗ ಹಿಡ್ಕೊಂಡು ತಿನ್ನಕ್ಕೆ ಭಾಳ ಹೆಲ್ಪ್ ಆಗುತ್ತೆ. ಒಂದು ಸರಿ ಮಾಡಿಕೊಡ್ರಿ. ಭಾಳ ಈಸಿ, ಮತ್ತು ಜಾಸ್ತಿ ಒಂದು ಅರ್ಧ ತಾಸು ಏನು ಬೇಕಿಲ್ಲ. ಒಂದು 5 ನಿಮಿಷ ಟೈಮ್ ಕೊಟ್ಟರೆ ಭಾಳ ಅಂದ್ರೆ ಭಾಳ ಚಲೋ ಆಗುತ್ತೆ. ಸೊ ಇದನ್ನು ಇನ್ನು ತೆಗಿಯೋಣ. ಸೊ ಇದಕ್ಕೆ ನಾನು ಕರಿಬೇವನ್ನ ಹಾಕ್ಕೊಳತ್ತೀನಿ. ಹಸಿನ ಆದರೂ ಹಾಕ್ಕೊಳ್ರಿ, ಒಣದಾದರೂ ಹಾಕ್ಕೊಳ್ರಿ, ಅದು ನಿಮ್ಮ ಆಪ್ಷನ್. ಬಟ್ ನಮ್ಮ ಕಡೆ ಇಲ್ಲಿ ಹಸಿದು ಸಿಗಲ್ಲ, ಸ್ವಲ್ಪ ಒಣಗಿಸಿಟ್ಟಿರ್ತೀವಿ ನಾವು, ಅದನ್ನ ಹಾಕಿರ್ತೀನಿ ನಾನು. ಸೊ ಲಾಸ್ಟಲ್ಲಿ ಹಾಕಿ ಒಂದು ಸಾರಿ, ಅಂದ್ರೆ ಸ್ಟಾರ್ಟಿಂಗಲ್ಲಿ ಹಾಕಿದ್ರೆ ಜಾಸ್ತಿ ಕರಿಬೇವನ್ನ ಫ್ರೈ ಆಗುತ್ತೆ. ಸೊ ಸ್ವಲ್ಪ ಲಾಸ್ಟಲ್ಲಿ ಇನ್ನೇನು ಕಬಾಬ್ ಎಲ್ಲ ಫ್ರೈ ಆಗೈತಿ ಅಂದಾಗ ಒಂದು ಸ್ವಲ್ಪ ಹಾಕಿ ಈ ಥರ ತೆಗೆದ್ಬಿಡೋಣ. ಭಾಳ ಅಂದ್ರೆ ಭಾಳ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ನಿಮ್ಗೆ ಇನ್ನೂ ಕುರುಮ್ ಅನ್ನುವಂಗೆ ಬೇಕಂದ್ರೆ ಒಂದು 5 ನಿಮಿಷ ಜಾಸ್ತಿ ಫ್ರೈ ಮಾಡಿಕೊಡ್ರಿ ಅಷ್ಟೇ. ಸೊ ನಮ್ಮದು ಬೇಬಿಗೋಸ್ಕರ ಮತ್ತು ನಾವು ತಿಂತೀವಲ್ಲ, ಬೇಬಿ ಹೊಟ್ಟೆ ಕೆಡಬಾರ್ದು ಅಂತಂದು ನಾವು ಸ್ವಲ್ಪ ಸ್ಮೂತ್ ಮಾಡ್ಕೊಂಡು ತಿಂತೀವಿ. ಸೊ ಇವತ್ತು ಚಿಕನ್ದು ಸುಕ್ಕ ಮಾಡಿದ್ನಿ, ಹಂಗೆ ಸಾಂಬಾರನ್ನು ಮಾಡಿದ್ನಿ. ಒಂದು ಸ್ವಲ್ಪ ಊಟಕ್ಕೆ ಹಾಕೊಂಡು ಬಿಡೋಣ ಬರ್ರಿ. ಒಂದು 4 ಕಬಾಬ್ ಪೀಸ್ನ ಹಾಕ್ಕೊತೀನಿ. ಅಂದರೆ ನಾವು ಹೆಣ್ಸಿ ಮಾಡ್ತೀನಿ ನಾನು. ನಮ್ಮ ಮನೆಯೊಳಗೆ ಒಂದು 3 ಜನ ಅದೀವಿ ಪ್ರೆಸೆಂಟ್. ಸೊ ಉಷ್ಟ್ರಿಗೂ 4 ಪೀಸ್ ಅಂದ್ರೆ ಒಂದು 12-13 ಪೀಸಿಗೆ ಲಾಸ್ಟ್ ನಮ್ಮದು. ಸೊ ಅದಕ್ಕೆ ಒಂದು ಸ್ವಲ್ಪ 1-2 ಮೆಣ್ಸಿನ್ಕಾಯಿ ಕರ್ಕೊಂಡಿದ್ನಿ, 1-2 ಉಳ್ಳಾಗಡ್ಡಿ ಹೆಚ್ಕೊಂಡಿನಿ. ಸೊ ಒಂದು ಬೌಲ್ನ ತೊಗೊಂಡು ಅದಕ್ಕೊಂದು ಸ್ವಲ್ಪ ಚಿಕನ್ದು ಸುಕ್ಕ ಹಾಕೊಂಡು ಬಿಡೋಣ. ಅಂದರೆ ನಮ್ಮದು ಅಂದ್ರೆ ಈಗ ನಾವು ಈಗ ತರ್ತೀವಿ ಅಂದ್ರೆ ಆ ಒಂದು ಊಟಕ್ಕೆ ಆದ್ರೆ ಸಾಕು, ನಾವು ಇಟ್ಟು ತಿನ್ನಕ್ಕೆ ಹೋಗಲ್ಲ ಜಾಸ್ತಿ. ಹಾಗಾಗಿ ನಮ್ಗೆ ಅದು ಇದು ಮಾಡಬೇಕು ಅಂತ ಅನ್ನಿಸ್ತಿರುತ್ತೆ. ಒಂದೊಂದು ಸಾರಿ ಬಿರಿಯಾನಿನೂ ಮಾಡಿರ್ತೀನಿ. ನೋಡೋಣ, ಈ ಸಾರಿ ನಮ್ಮ ಹಸ್ಬೆಂಡ್ ಬರ್ತಾರ. ಗುಡ್ ನ್ಯೂಸ್ ಅಂತಂದ್ರೇನು, ರಜೆ ಸಿಕ್ಕೈತೆ ಅವರಿಗೆ. ಸೊ 14ನೇ ತಾರೀಕು ರಜೆ ಸಿಕ್ಕೈತಿ ಅಂತ ಹೇಳ್ಯಾರ. ಬಟ್ ಯಾವಾಗ ಬರ್ತಾರೋ, 17ಕ್ಕೆ ಇಲ್ಲಿರ್ತೀನಿ ಅಂತ ಹೇಳ್ಯಾರ. ವೆಯ್ಟ್ ಮಾಡಿ ಹತ್ತೀನಿ ನಾನು. ಇವತ್ತು 7ನೇ ತಾರೀಕು ಅಂದರೆ ಇನ್ನು 10 ದಿನ. ಹಂಗೆ ನಾವು ಮಧ್ಯಾಹ್ನ ಚಪಾತಿ ಮಾಡಿದ್ವಲ್ಲ, ಒಂದು ಸ್ವಲ್ಪ ಚಪಾತಿ ಉಳಿದಿತ್ತು. ಅದಕ್ಕೆ ನೈಟದ್ದು ಏನಾದರೂ ಮಾಡ್ಕೊಂಡ್ರೆ ಆಯ್ತು ಅಂದ್ಕೊಂಡು ಚೌಳಿಕಾಯಿ ತೊಗೊಂಡು ಬಂದಿದ್ವಿ. ಸೊ ನೀಟಾಗಿ ತೊಳ್ಕೊಂಡು ಇವನ್ನ ಸಣ್ಣಗೆ ಸೋಸ್ಕೊಂಡ್ಬಿಡೋನು, ತುಂಬಿಗಿಂಬು ತೆಗೆದು. ಇವಾಗ ಚೌಳಿಕಾಯಿ ಮಾಡೋಕೆ ಹಸಿಮೆಣ್ಸಿಕಾಯಿನ ಹಾಕ್ಕೊಳತ್ತೀನಿ ನಾನು, ಹುರ್ಕೊಳತ್ತೀನಿ. ಹಸಿಮೆಣ್ಸಿಕಾಯಿ ಖಾರ ಹಾಕಿ ಮಾಡಿದ್ರೆ ಭಾಳ ಅಂದ್ರೆ ಭಾಳ ಚಲೋ ಬರುತ್ತೆ. ಒಂದು ಸರಿ ಟ್ರೈ ಮಾಡಿರಿ. ಸಜ್ಜಿ ರೊಟ್ಟಿ ಒಳಗಂತೂ ಭಾಳ ಅಂದ್ರೆ ಭಾಳ ಚಲೋ ಇದು. ಬಟ್ ಇವಾಗ ಪ್ರೆಸೆಂಟ್ ಚಪಾತಿ ಉಳಿದಿತ್ತಲ್ಲ, ಅದಕ್ಕೆ ಮಾಡಿದ್ರೆ ಆಯ್ತು ಅಂದ್ಕೊಂಡು ಈ ಥರ ಸಣ್ಣ ಕಟ್ ಮಾಡ್ಕೊಂಡಿನಿ. ಸೊ ನಾವು ಮೆಣ್ಸಿಕಾಯಿ ಹುರ್ಕೊಂಡಿದ್ದೆಲ್ಲ, ಅದನ್ನು ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಒಂದು 5 ಬೆಳ್ಳುಳ್ಳಿ ಹಾಕ್ಕೊಳತ್ತೀನಿ. ಬೆಳ್ಳುಳ್ಳಿ ಸಿಪ್ಪಿ ತೆಗೆದು ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಟೇಸ್ಟ್ ಚಲೋ ಬರುತ್ತೆ ಅಷ್ಟೇ, ಮತ್ತೇನಿಲ್ಲ. ಸ್ವಲ್ಪ ಜೀರಿಗೆ ಹಾಕ್ಕೊಳ್ತೀನಿ ನಾನು. ಖಾರ ಯಾವಾಗಾದರೂ ನೀವು ಹಸಿರ ಚಟ್ನಿ ಮಾಡಿರಿ, ಕೆಂಪು ಚಟ್ನಿ ಮಾಡಿರಿ, ಬೆಳ್ಳುಳ್ಳಿ ಜೀರಿಗೆ ಉಪ್ಪು ಇತ್ತು ಅಂದ್ರೆ ರುಚಿ ಬರುತ್ತೆ, ಇಲ್ಲಾಂದ್ರೆ ಇಷ್ಟ ಆಗುತ್ತೆ ಖಾರ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳತ್ತೀನಿ. ಹಾಕ್ಕೊಂಡಿದ್ದನ್ನು ಒಂದು ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಳತ್ತೀನಿ. ಕೊತ್ತಂಬರಿ ಹಾಕೊಳ್ಳೋದ್ರಿಂದ ಫ್ಲೇವರ್ ಭಾಳ ಅಂದ್ರೆ ಭಾಳ ಚಲೋ ಬರುತ್ತೆ. ಸೊ ಅಷ್ಟರೊಳಗೆ ಅದನ್ನು ಮಿಕ್ಸರಿಗೆ ಹಾಕ್ಕೊಂಡು ಬರೋದ್ರಾಗ ಇವನ್ನೊಂದು ಸ್ವಲ್ಪ ಹುರ್ಕೊಂಬಿಡು ಬರ್ರಿ. ಹಸಿ ಮಾಡೋಕ್ಕಿಂತ ಈ ಥರ ಹುರ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಂಡು ಮಾಡಿದ್ರೆ ಭಾಳ ಅಂದ್ರೆ ಭಾಳ ಚಲೋ ಬರುತ್ತೆ. ನಮ್ಮ ಉತ್ತರ ಕರ್ನಾಟಕ ಕಡೆ ಚೌಳಿಕಾಯಿ ಪಲ್ಯ, ಸಜ್ಜಿ ರೊಟ್ಟಿ ಚೌಳಿಕಾಯಿ ಪಲ್ಯ ಅಂದ್ರೆ ಎಷ್ಟು ಫೇಮಸ್ ಅಂದ್ರೆ ನಮ್ಮದು ಸ್ಪೆಷಲ್ ಅಡುಗೆನ ಅದು. ಸೊ ಇದನ್ನು ಕೌಡ ಹಾಕ್ಕೊಂಡಿ ನಾನು, ಪೂರ ಸಣ್ಣಗೆ ಹಾಕಿಲ್ಲ, ನೀರನ್ನೂ ಹಾಕ್ಕೊಂಡಿಲ್ಲ, ಹಂಗೆ ಸಣ್ಣಗೆ ಸ್ವಲ್ಪ ಎಷ್ಟು ಬರುತ್ತೆ ಅಷ್ಟು ಮಿಕ್ಸ್ ಮಾಡೀನಿ. ಪೂರ ಸಣ್ಣಗೆ ಮಾಡೋಕ್ಕೆ ಹೋಗ್ಬೇಡ್ರಿ, ಅಂದ್ರೆ ಅದು ಉದ್ದುದ್ದು ಇರುತ್ತಲ್ಲ, ನಾವು ಏಟ್ ಕಟ್ ಮಾಡಿರ್ತೀವಿ ಅದ್ರ ಮೇಲೆ. ಇನ್ನು ಒಗ್ಗರಣೆಗೆ ಒಂದು ಸ್ವಲ್ಪ ಒಂದು ಉಳ್ಳಾಗಡ್ಡಿ, ಒಂದು ಟಮಾಟಿಯನ್ನು, ಒಂದು ಸ್ವಲ್ಪ ಕರಿಬೇವು ತೊಗೊಂಡಿನಿ ನಾನು. ಸೊ ಈ ಕಡೆ ಒಗ್ಗರಣೆ ಕೊಡೋಣ ಬರ್ರಿ. ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಆಯಿಲ್ ಹಾಕ್ಕೊಂಡಿನಿ. ಆಯಿಲು ನಾವು ಇವಾಗ ಹೊಸ್ದಾಗಿ ಬಂದೈತೆ, ಅದು ಯಾವುದೋ ಸೂರ್ಯಕಾಂತಿದೇನೋ ಬಂದೈತಿ. ಅದನ್ನು ಯೂಸ್ ಮಾಡೋದ್ರಿಂದ ಅದು ವೈಟ್ ಹತ್ಬಿಟ್ಟೈತಿ ಎಣ್ಣೆ. ಅಂದ್ರೆ ಭಾಳ ಕ್ಲಿಯರ್ ಐತಿ, ನೀರಿಂಗ ಥರ. ಸೊ ಚಲೋ ಐತಿ. ಈಗ ಎಣ್ಣೆ ಕಾದ್ಮೇಲೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ನಿ. ಸಾಸಿವೆ ಚಟಪಟ ಅಂತ ಸಿಡಿದ್ಮೇಲೆ ಜೀರಿಗೆ ಹಾಕ್ಕೊಂಡು ಬಿಡೋಣ. ನಾವೆಷ್ಟು ಟೈಮ್ ಕೊಟ್ಟು ಮಾಡ್ತೀವಲ್ಲ ಅಷ್ಟು ಟೇಸ್ಟ್ ಬರುತ್ತೆ ಅಡುಗೆ. ಜೀರಿಗೆ ಸಾಸಿವೆ ಹಾಕೋಕ್ಕಿಂತ ಎರಡೂ ಒಂದೇ ಸರಿ ಹಾಕೋಕ್ಕಿಂತ ಒಂದೊಂದು ಸರಿ ಹಾಕಿ ಅದಕ್ಕೆ ಆದಂಥ ಒಂದು ಟೈಮ್ ಕೊಟ್ಟು ಮಾಡಿದ್ರೆ ಭಾಳ ಟೇಸ್ಟ್ ಬರುತ್ತೆ ಅಡುಗೆ. ಹಂಗೆ ಕರಿಬೇವನ್ನ ಹಾಕ್ಕೊಳತ್ತೀನಿ ನಾನು. ಸೊ ಉಳ್ಳಾಗಡ್ಡಿ ಮೀಡಿಯಮ್ ಸೈಜ್ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಒಂದು ಸಾರಿ ಉಳ್ಳಾಗಡ್ಡಿ ಎಲ್ಲ ನೀಟಾಗಿ ಫ್ರೈ ಆಗಲಿ, ಹಸಿ ವಾಸನೆ ಹೋಗಬೇಕು, ಸ್ವಲ್ಪ ಬ್ರೌನ್ ಕಲರ್ ಬಂದರೆ ಸಾಕು. ಒಂದು ಸಾರಿ ಬ್ಯಾಚುಲರ್ಸ್ ಇಲ್ಲಿ ನಮ್ಮ ಉತ್ತರ ಕರ್ನಾಟಕ ಕಡೆ ಎಲ್ಲರೂ ಮಾಡ್ತೀವಿ, ನಾವು ಟ್ರೈ ಮಾಡಿರಿ ಅಂತ ಹೇಳೋಕ್ಕೂ ಹೋಗಲ್ಲ ನಮ್ಮ ಉತ್ತರ ಕರ್ನಾಟಕ ಕಡೆ. ಯಾಕಂದ್ರೆ ವಾರದಾಗ ಒಂದಿನ ಇದು ಇದ್ದೇ ಇರುತ್ತೆ. ಬಟ್ ಆ ಕಡೆ ಬೆಂಗಳೂರು ಹಂಗಿರೋರು, ಬೆಂಗಳೂರಲ್ಲೆಲ್ಲ ಈಗೆಲ್ಲ ನಮ್ಮ ಉತ್ತರ ಕರ್ನಾಟಕಕ್ಕೆ ಮಂದಿನ ಹೋಗೋಗಿ ಸೆಟ್ಲಾಗತ್ಬಿಟ್ಟಾರ. ಅವರು ಮಾಡ್ತಾರೆ, ಬಟ್ ಕಡಿಮೆ ಜನ, ಹಂಗಾಗಿ ಅವ್ರಿಗೆ ಹೇಳತ್ತೀನಿ ನಾನು, ಒಂದು ಸಾರಿ ಟ್ರೈ ಮಾಡಿರಿ ಅಂತಂದು. ಇವಾಗ ಇದಕ್ಕೆ ನಾವು ಟಮಾಟಿಯನ್ನು ಹಾಕ್ಕೊಂಬಿಡೋಣ.
ಟಮಾಟಿ ಹಾಕ್ಕೊಂಡು ಅದು ಹಸಿ ವಾಸನೆ ಹೋಗೋವರೆಗೂ ಒಂದು ಸ್ವಲ್ಪ ಹುರ್ಕೊಳ್ಳೋಣ. ಟಮಾಟಿ ಮೆತ್ತಗೆ ಆಗಿಬಿಡ್ಬೇಕು. ಟಮಾಟಿ ಎಲ್ಲ ಮೆತ್ತಗಾದಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ. ಇವಾಗ ಸ್ವಲ್ಪ ಉಪ್ಪು ಕಡಿಮೆನೇ ಹಾಕ್ಕೊಳ್ರಿ, ಯಾಕಂದರೆ ಇದು ಚೌಳಿಕಾಯಿ ಜಾಸ್ತಿ ಉಪ್ಪು ಅನಿಸುತ್ತೆ. ಎಷ್ಟೋ ಕಡಿಮೆ ಹಾಕೊಂಡ್ರೂ ಉಪ್ಪು ಜಾಸ್ತಿನೇ ಅನಿಸುತ್ತೆ, ಅದು ಯಾಕೋ ಗೊತ್ತಿಲ್ಲ ನನಗೆ. ನಾನಂತೂ ಭಾಳ ಅಬ್ಸರ್ವ್ ಮಾಡೀನಿ ಇದನ್ನು. ಸೊ ಉಪ್ಪು ಹಾಕ್ಕೊಂಡು ನೀಟಾಗಿ, ಅಂದರೆ ಉಪ್ಪು ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಅದು ನೀರು ಬಿಡುತ್ತೆ, ಹಾಗಾಗಿ. ಸೊ ಇನ್ನು ಮಸಾಲೆನ ಮಿಕ್ಸ್ ಮಾಡ್ಕೊಂಬಿಡೇನು. ಹಸಿ ಖಾರ ನಾವು ರುಬ್ಕೊಂಡಿದ್ವಲ್ಲ, 1 ಸ್ಪೂನ್ ಹಸಿ ಖಾರ ಹಾಕ್ಕೊಳತ್ತೀನಿ ನಾನು. ಸೊ ನಿಮ್ಮ ನೋಡ್ಕೊಳ್ರಿ ಖಾರ ಎಷ್ಟೈತೆ ಅದ್ರ ಮೇಲೆ ಡಿಪೆಂಡ್. ನೀವು 1 ಸ್ಪೂನ್ ಇದ್ರೆ 1, ಖಾರ ಕಡಿಮೆ ಇದ್ದರೆ 2 ಸ್ಪೂನ್ ಹಾಕ್ಕೊಳ್ರಿ. ಸೊ ಮೆಣಸಿಕಾಯಿ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಬಿಡೋನು. ಇನ್ನು ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ಳೋಣ. ಅರಿಶಿನ ನಾನು ಯಾವುದೇ ಅಡುಗೆಗಾದರೂ ಜಾಸ್ತಿನೇ ಹಾಕ್ತೀನಿ. ಅದು ಯಾಕೋ ನನಗೆ ಅರಿಶಿನ ಇಲ್ಲ ಅಂದರೆ ಊಟನೇ ಹೋಗಲ್ಲ. ಒಂದು ಸ್ವಲ್ಪ ಅರಿಶಿನ ಹಾಕಿ ನೀಟಾಗಿ ಫ್ರೈ ಮಾಡಿಕೊಂಡು ಹುರಿದಿಟ್ಕೊಂಡಿದ್ದು ಚೌಳಿಕಾಯಿನ ಹಾಕ್ಕೊಂಬಿಡೋಣ. ಹಾಕ್ಕೊಂಡು ಒಂದು ಸಾರಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಅದು ಎಣ್ಣೆಯೊಳಗೆಲ್ಲ ಫ್ರೈ ಆದ್ರೆ ಭಾಳ ಚಲೋ ಬರುತ್ತೆ. ನೀರು ಹಾಕೋಕ್ಕಿಂತ ಮೊದಲು ಈ ಥರ ಫ್ರೈ ಮಾಡ್ಕೊಂಡ್ಬಿಡೋಣ. ಒಂದು ಸಾರಿ ಚೆಕ್ ಮಾಡಿಕೊಡ್ರಿ ಎಲ್ಲ ಮಿಕ್ಸ್ ಆಗೈತಿ ಅಂತ ಗೊತ್ತಾತಂದ್ರೆ ಒಂದು ಅರ್ಧ ಗ್ಲಾಸ್ ನೀರನ್ನ ಹಾಕ್ಕೊಂಬಿಡತ್ತೀನಿ ನಾನು. 1-2-3 ಜನ ಇರೋದಕ್ಕೆ ನಾವು ಭಾಳ ಮಾಡಲ್ಲ. ಸೊ ಅದು ನೀಟಾಗಿ ಫ್ರೈ ಆಗಲಿ, ಕುದಿ ಮಟ ಬಿಡೋನು. ಭಾಳ ಅಂದ್ರೆ ಭಾಳ ಟೇಸ್ಟ್ ಬರುತ್ತೆ. ಸೊ ಇವತ್ತಿನ ರೆಸಿಪಿನೂ ಹಾಕಿರ್ತೀನಿ. ಬೇಬಿದು ಫುಡ್ಡು ಏನು ಡಿಫ್ರೆಂಟ್ ಅಂತಂದು ಹಾಕತ್ತಿಲ್ಲ ಜಾಸ್ತಿ. ಇವಾಗ ಇಷ್ಟು ದಿನ ತೋರಿಸಿದ್ದೀನಲ್ಲ ಅದನ್ನ ರಿಪೀಟ್ ಮಾಡತ್ತೀನಿ. ಸೊ ಇನ್ನು 9 ಮಂತ್ಸು ಸ್ಟಾರ್ಟ್ ಆಗುತ್ತಲ್ಲ, ಅವಾಗಿಂದ ಏನಾದರೂ ಕೊಡಬೇಕು ಅಂದ್ಕೊಂಡೀನಿ. ಸೊ ಅದನ್ನು ಶೇರ್ ಮಾಡ್ತೀನಿ. ಸೊ ಈ ಥರ ಒಂದು 3 ಸ್ಪೂನ್ ಗುರೆಳ್ಳು ಪುಡಿ ಮಾಡ್ಕೊಂಡೀನಿ. ಸೊ ಗುರೆಳ್ಳು ಪುಡಿನ ಹಾಕ್ಕೊಂಬಿಡ್ತೀನಿ. ಭಾಳ ಚಲೋ ಟೇಸ್ಟ್ ಬರುತ್ತೆ ಇದು. ಗುರೆಳ್ಳು ಪುಡಿ ನಮ್ಮ ಅಮ್ಮ ಗುರೆಳ್ಳು ಕಟ್ಕಾಯಿಸಿದ್ರು, ಹಸಿ ಮಾಡಿ ಹಾಕಿನಂದೆಲ್ಲ ಫ್ರೆಶ್ ಆಗಿದ್ದಿದ್ದು ಭಾಳ ಚಲೋ ಇತ್ತು. ಸೊ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ. ಇದು ಕೊಬ್ಬರಿ ಪುಡಿನೂ ಹಾಕ್ತಾರೆ ಒಬ್ಬೊಬ್ಬರು, ಬಟ್ ಕೊಬ್ಬರಿ ಪುಡಿ ಹಾಕೋಕ್ಕಿಂತ ಗುರೆಳ್ಳು ಪುಡಿ ಹಾಕಿದ್ರೆ ಭಾಳ ಚಲೋ ಬರುತ್ತೆ. ಟೇಸ್ಟ್ ಅಂತೂ ಸೂಪರ್ ಇರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿರಿ. ಲಾಸ್ಟಲ್ಲಿ ಕೊತ್ತಂಬರಿ, ಎಲ್ಲದಕ್ಕೂ ಲಾಸ್ಟಲ್ಲಿ ಕೊತ್ತಂಬರಿ ಸ್ವಲ್ಪ ಡೆಕೋರೇಷನ್ಗೋಸ್ಕರ. ಸೊ ರೆಡಿ ಆಯಿತು. ಹಂಗೆ ನಮ್ಮ ಡಿಂಪು ಮಲ್ಕೊಂಡಿದ್ಲಲ್ಲ, ಯಾರಿಗೂ ಕೇಳಿಸ್ಬಾರ್ದು ಅಂತ ಕಿವಿಯೊಳಗೆ ಕೈ ಇಟ್ಕೊಂಡಾಳ. ಚಿಕನ್ದು ಸಾಂಬಾರು ಮಾಡಿದ್ನಿ, ಹಂಗೆ ಎಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಊಟ ಮಾಡಿದ್ವಿ. ಊಟ ಮಾಡಿ ಇನ್ನೇನು ಜಾತ್ರೆ ಬಂತಲ್ಲ, ಒಂದು ಸ್ವಲ್ಪ ಅಮ್ಮ ಗುರೆಳ್ಳು ಕಟ್ಕಾಯಿಸಿದ್ಲು. ನಾನು ಸ್ವಲ್ಪ ಕ್ಲೀನ್ ಮಾಡಿ ಒಣಾಕ್ಬಿಟ್ರಾಯ್ತು. ಬಿಸಿಲು ಜಾಸ್ತಿ ಐತಿ. ಚಟ್ನಿ ಮಾಡಿದ್ರೆ ಆಯ್ತು ಅಂದ್ಕೊಂಡಿನಿ. ಸೊ ಅದನ್ನೊಂದು ಮಾಡಬೇಕು, ಇನ್ನೂ ಕೆಲಸ ಅದೊಂದು ಬಾಕಿ ಐತಿ. ಶೇಂಗಾ ಒಂದು ಸ್ವಲ್ಪ ಹೊಡ್ದೀನಿ, ಪೂರ ಇಲ್ಲ, ಒಂದು ಸ್ವಲ್ಪ ದಿನ ಹೊಡೆದ್ರೆ ಆಯ್ತು ಅಂದ್ಕೊಂಡಿನಿ. ಇನ್ನೂ ನಾವು ಬಟ್ಟೆ ಮಾರ್ತೀವಲ್ಲ, ಸೀರೆ, ಅದನ್ನು ಒಂಚೂರು ತೊಗೊಂಡು ಬರಬೇಕು ಅನ್ನೋ ಐಡಿಯಾ ಇತ್ತು. ಬಟ್ ಅದು ಸ್ವಲ್ಪ ಮುಂದೆ ಹಾಕಿದ್ವಿ. ಜಾತ್ರೆ ಒಂದು ವಾರ ಇದ್ದ ತೊಗೊಂಡು ಬಂದ್ರೆ ಆಯಿತು ಅಂದ್ಕೊಂಡ್ವಿ. ಸೊ ಒಂದು ಸ್ವಲ್ಪ ಮನೆ ಇದನ್ನು ಕ್ಲೀನ್ ಮಾಡಬೇಕಾ, ನಮ್ಮ ಮನೆಯವ್ರು ಬಂದಮೇಲೆ ಮಾಡಿದ್ರೆ ಆಯಿತು ಅಂದ್ಕೊಂಡು ಅಲ್ಲಿಗೆ ಸುಮ್ಬಿಟ್ಟಿವಿ. ಮತ್ತು ಸಜ್ಜಿ ರೊಟ್ಟಿ ಮಾಡ್ಬೇಕು ಅಂದ್ಕೊಂಡ್ವಿ. ನನಗಂತೂ ರೊಟ್ಟಿ ಬರಲ್ಲ, ಬರ್ತೈತಿ ಹಂಗಲ್ಲ, ಬೇಯ್ಸಕ್ಕೆ ಹಂಗೆ ಹಂಚಿಗೆ ಹಚ್ಚಿ ಬೇಯ್ಸಕ್ಕೆ ಬರಲ್ಲ ನಂಗಿನ್ನೂ. ತಿನ್ನೋಕ್ಕಾದ್ರೆ ಮಾಡ್ತೀನಿ. ಸೊ ನಮ್ಮ ಅಮ್ಮಗೆ ಹೇಳೀನಿ, ಒಂದು 50 ರೊಟ್ಟಿ ಮಾಡಿ ಕಳಿಸು, ಜಾತ್ರೆಗೆ ತೊಗೊಂಡು ಬಾ ಅಮ್ಮ, ಮತ್ತು ನಮಗೆ ಬರಲ್ಲ ಮಾಡಕ್ಕಂತಂದು ಹೇಳೀನಿ. ನಮ್ಮಮ್ಮ ಹ್ಞೂ ಅಂದಾರ, ತೊಗೊಂಡು ಬರ್ತೀನಿ ಅಂದಾರ. ಸೊ ತೊಗೊಂಡು ಬಂದ್ರೆ ಆಯಿತು. ನೋಡೋಣ ಇನ್ನೂ ಹೆಂಗೆ ಹೋಗುತ್ತಾ ಲಾಗು. ಇನ್ನು ನಮ್ಮ ಮನೆಯವ್ರು ಬಂದ್ರಂತೂ ಲಾಗ್ ಸೂಪರ್ ಹೋಗ್ತಿರ್ತೈತಿ. ಯಾಕಂದ್ರೆ ಅವ್ರದ್ದು ಒಂಥರ ಡಿಫ್ರೆಂಟ್ ರೆಸಿಪೀಸ್ ಆಯಿತು. ಅವ್ರ ಮಾತು ಕಾಲು ಎಳೆದಾಯ್ತು. ಅವ್ರು ಜಾಸ್ತಿ ಮಾತಾಡಲ್ಲ, ಮಾತಾಡಿದ್ರು ಒಂದು ಅರ್ಥಪೂರ್ಣ ಅಷ್ಟು ಮಾತಾಡ್ತಾರೆ. ಅವ್ರ ಜೊತೆ ಒಂದಿಷ್ಟು ಲಾಗ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಮಕ್ಕಳ ಜೊತೆ ಅವ್ರು ಹೆಂಗಿರ್ತಾರೆ ಅದನ್ನು ತೋರಿಸ್ತೀನಿ. ಸೊ ಇನ್ನು ನೆಕ್ಸ್ಟ್ ಬರೋ ಲಾಗ್ ಅಂತೂ ಭಾಳ ಚಲೋ ಲಾಗ್ ಇರ್ತಾವೆ. ಸ್ಕಿಪ್ ಮಾಡ್ದೆ ನೋಡ್ರಿ ಅಂತ ಹೇಳ್ತೀನಿ. ಇವತ್ತಿನ ಲಾಗ್ನ ಇನ್ನು ಎಂಡ್ ಮಾಡ್ಬೇಕು ಅಂದ್ಕೊಂಡಿನಿ. 10 ನಿಮಿಷ ದಾಟಿಸ್ಬಾರ್ದು, ಸುಮ್ಮನೆ ನೆಟ್ಟು ವೇಸ್ಟು ಜಾಸ್ತಿ ಯೂಸ್ ಬರತ್ತಿಲ್ಲ. ಹಂಗಾಗಿ ನನಗೆ ಅನ್ಸತ್ತೈತಿ ಒಂದು ಸಾರಿ, ಹಂಗಾಗಿ ಒಂದು ಸ್ವಲ್ಪ ವಿಡಿಯೋ ಹಾಕ್ತೀನಿ. ಸ್ವಲ್ಪ ಕಡಿಮೆ ಇದು ಡ್ಯೂರೇಷನ್ ಅಂತ ಹಾಕ್ಬೇಕು ಅಂದ್ಕೊಂಡಿನಿ ಇನ್ನು. ಸೊ ಹೋಪ್ ಈ ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತೀನಿ. ಸೊ ನೆಕ್ಸ್ಟ್ ಲಾಗ್ ಒಂದಿಗೆ ಸಿಗ್ತೀನಿ. ಬಾಯ್.